ಸೊ 3 ಮುಖ್ಯವಾದ ಏನು ಅದು ಅಂತಂದರೆ, ಒಂದು ಆರಾ ಅಂತ ಕರಿತೀವಿ, AURA ಆರಾ. ಆರಾ ಅನ್ನೋದು ಫಿಟ್ಸ್ ಬರೋಕ್ಕೆ ಮುಂಚೆ ಕಾಣಿಸ್ಕೊಳ್ತಾ ಮುನ್ಸೂಚನೆಗಳು. ಎಲ್ಲ ಫಿಟ್ಸಲ್ಲೂ ಆರಾ ಬರುತ್ತೆ ಅಂತಿಲ್ಲ, ಕೆಲವೊಂದಷ್ಟಲ್ಲಿ ಬರುತ್ತೆ, ಕೆಲವೊಂದಷ್ಟಲ್ಲಿ ಬರಲ್ಲ. ಮಿದುಳಿನ ಯಾವ ಭಾಗದಿಂದ ಫಿಟ್ಸ್ ಬರ್ತಾ ಇದೆ, ಮುಖ್ಯವಾಗಿ ಮೊದಲು ಮಿದುಳಿನಿಂದ ಯಾವ ಭಾಗದಿಂದ ಫಿಟ್ಸ್ ಬರ್ತಾ ಇದೆ ಅನ್ನೋದ್ರ ಮೇಲೆ ಆರಾ ಬರುತ್ತಾ ಇಲ್ವಾ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಒಂದು. ಎರಡನೇದು ಇಕ್ಟಸ್, ICTUS ಅಂತಂದರೆ ಫಿಟ್, ಅದು ನಿಮಗೆ ಕಾಣೋ ಅಂಥದ್ದು ಅಥವಾ ಫಿಟ್ಸಿನ ಮುಖ್ಯವಾದ ಒಂದು ಭಾಗ, ಅದು ಅದನ್ನೇ ಫಿಟ್ ಅಂತ ಕರೆಯೋದು. ಮೂರನೇದು ಪೋಸ್ಟ್ ಇಕ್ಟಸ್. ಪೋಸ್ಟ್ ಇಕ್ಟಸ್ ಅಂದರೆ ಇಕ್ಟಸ್ ಆದಮೇಲೆ ಅದರಿಂದ ಯಾವ ರೀತಿ ಆಗಿರ್ತಕ್ಕಂಥ ತೊಂದರೆ ಆಗಿದೆ, ಬ್ರೈನಿಗೆ ಸುಸ್ತಾಗಿರುತ್ತೆ ಅಥವಾ ಬ್ರೈನಿನ ಒಂದು ಜಾಸ್ತಿ ಕೆಲಸ ಮಾಡಿದೆ, ಸೊ ರಿಕವರ್ ಆಗಕ್ಕೆ ಟೈಮ್ ತಗೋತಾ ಇದೆ, ಸೊ ಅದರಿಂದ ಕಾಣಿಸ್ಕೊಳ್ಳೋ ಲಕ್ಷಣಗಳಿಗೆ ಪೋಸ್ಟ್ ಇಕ್ಟಸ್ ಅಂತ ಕರಿತೀವಿ. ಈ 3 ಮುಖ್ಯವಾದ ಅಂಶಗಳು ಒಂದು ಸೀಜರಿಗೆ ಅಥವಾ ಒಂದು ಫಿಟ್ಟಿಗೆ ಇದ್ದೇ ಇರುತ್ತೆ. ಅದರ ಪ್ರಕಾರ ನಾವು ಫಿಟ್ಟು ಯಾವ ಥರ ಇದೆ, ಎಲ್ಲಿಂದ ಬರ್ತಾ ಇದೆ, ಅದರಿಂದ ಏನು ಕಾಣಿಸ್ಕೋತಾ ಇದೆ, ಯಾವ ಥರ ಫಿಟ್ ಬರ್ತಾ ಇದೆ ಅಂತ ನಾವು ಅದನ್ನು ಕರೆಕ್ಟಾಗಿ ನೋಡಿ ಕಂಡುಹಿಡಿಬೋದು. ಬಟ್ ಈ ಆರಾ ಅಂತ ಏನು ಹೇಳಿದ್ರಿ, ಅಂದರೆ ಇದೊಂದು ವಾರ್ನಿಂಗ್ ಸೈನ್ ರೈಟ್ ಬಿಫೋರ್ ದ ಸೀಜರ್ ಹ್ಯಾಪನ್ಸ್ ಅಂತ ಏನು ಡಿಸ್ಕಸ್ ಮಾಡಿದ್ವಿ. ಇದರ ಒಂದಷ್ಟು ಸಿಂಪ್ಟಮ್ಸ್ ಏನು ಸಿಗುತ್ತೆ ನಮಗೆ ಅಂದರೆ, ವಿಯರ್ಡ್ ಸ್ಮೆಲ್ ಆರ್ ಟೇಸ್ಟ್ ಅಥವಾ ಆಲ್ಟರ್ಡ್ ವಿಷನ್ ಅಥವಾ ಡಿಝಿ. ಈ 3 ಬಹುಶಃ ಸುಮ್ಮನೆ ಒಂದು ಸಿಂಪ್ಟಮ್ ಆಗಿ ಕಾಣಿಸ್ಕೊಂಡಾಗ ಯಾರು ದೇ ಮೈಟ್ ನಾಟ್ ಅಸೋಸಿಯೇಟ್ ದಿಸ್ ವಿತ್ ಒಂದು ಸೀಜರ್ ಅಥವಾ ಅಲ್ಲ. ಇದರಲ್ಲಿ ಏನಂತಂದ್ರೆ 2 ಥರ. ಒಂದು ಏನು ಅಂತಂದರೆ, ಇದರ ಸಮಥಿಂಗ್ ಕಾಲ್ಡ್ ಆಸ್ ಅನ್ ಅಬಾರ್ಟೆಡ್ ಸೀಜರ್ ಅಂತ. ಸೊ ಏನಂತಂದರೆ, ಫುಲ್ ಬ್ಲೋನ್ ಸೀಜರ್ ಇತ್ತು ಅಂತಂದರೆ ಆರಾ ಖಂಡಿತವಾಗ್ಲೂ ಇಕ್ಟಸ್ಗೆ ಹೋಗುತ್ತೆ. ಆರಾ ಇಂದ ಇಕ್ಟಸ್ ಆಗುತ್ತೆ, ಇಕ್ಟಸ್ ಇಂದ ಪೋಸ್ಟ್ ಇಕ್ಟಸ್ ಆಗುತ್ತೆ, ಅದರಿಂದ ಹೊರಗೆ ಬರ್ತಾರೆ. ಇದು ಫುಲ್ ಬ್ಲೋನ್ ಸೀಜರ್ ಆದರೆ. ಬಟ್ ಕೆಲವೊಂದ್ಸಲ ಅಬಾರ್ಟೆಡ್ ಸೀಜರ್ ಅಂತ ಆಗುತ್ತೆ. ಆರಾ ಬರುತ್ತೆ, ಇಕ್ಟಸ್ಗೆ ಹೋಗಲ್ಲ, ಬರೀ ಆರಾಗ್ ಬಂದು ನಿಲ್ಲುತ್ತೆ. ಆಯ್ತಾ? ಸೊ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ಆರಾ ಬರುತ್ತೆ, ಅದಾದ್ಮೇಲಿಂದ ಅವ್ರಿಗೆ ಇಕ್ಟಸ್ ಬರ್ತಾ ಇಲ್ಲ. ಅದೊಂದು ಮುನ್ಸೂಚನೆ. ಲಾಟ್ ಆಫ್ ಟೈಮ್ಸ್ ಮೈಗ್ರೇನಿಗೂ ಆರಾ ಬರುತ್ತೆ, ಮೈಗ್ರೇನಿಗೂ ಆರಾ ಅಂತಿದೆ. ಆದರೆ ಮೈಗ್ರೇನಿನ ಆರಾ ಏನು ಅನ್ನೋದು, ಸೀಜರಿನ ಆರಾ ಏನೋದು ಚಿಕಿತ್ಸೆ ನೀಡೋರು ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಹೇಳೋದು, ಏನೇ ನಿಮಗೆ ಬೇರೆ ಥರ ವ್ಯತ್ಯಾಸ ಆಗಲಿ, ಯಾವುದೇ ರೀತಿ ಈ ಥರ ಆಯಿತು ಅಂತಂದ್ರೂ ಒಂದು ಸಲ ಒಬ್ಬ ನ್ಯೂರಾಲಜಿಸ್ಟ್ ಹತ್ರ, ಕ್ವಾಲಿಫೈಡ್ ನ್ಯೂರೋಸರ್ಜನ್ ಹತ್ರ ಅಥವಾ ನ್ಯೂರಾಲಜಿಸ್ಟ್ ಹತ್ರ ಹೋಗಿ ತೋರಿಸಿ, ಏನು ತೊಂದರೆ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ, ಅದು ಕರೆಕ್ಟಾಗಿ ಚಿಕಿತ್ಸೆ ತಗೊಳ್ಳಿ. ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ತಾನೇ ನಾವು ಹೋಗೋದು. ಯಾರೋ ಏನೋ ಅಂತಾರೆ, ಯಾರೋ ನನ್ನ ದೂರ ಇಡ್ತಾರೆ, ಬೇರೆ ಯಾರೋ ಏನೋ ಅನ್ಕೋತಾರೆ ಅನ್ನೋದಕ್ಕಿಂತ ನಾವು ಆರಾಮಾಗಿರೋಣ, ನಾವು ಆರೋಗ್ಯವಾಗಿರೋಣ ಅನ್ನೋಂಥ ಒಂದು ಮನಸ್ಥಿತಿ ಬರಬೇಕು ಇದಕ್ಕೆ. ಬಟ್ ಈ ಆಲ್ರೆಡಿ ಎಪಿಲಿಪ್ಸಿ ಇರೋರಿಗೆ ಆರಾ ಬಂದರೆ should they come and meet you ಅಥವಾ meet a doctor saying? ಖಂಡಿತ, ತುಂಬ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್.